ಈ ಜಿಲ್ಲೆಯು ಕರ್ನಾಟಕದ ವಾಸ್ತುಶಿಲ್ಪ ಕಲೆಯ ರಾಜಧಾನಿಯಾಗಿದೆ. ಕಲೆ ಸಂಸ್ಕೃತಿಯಿಂದ ಶ್ರೀಮಂತವಾಗಿರುವ ಈ ಜಿಲ್ಲೆ ತನ್ನ ಹಿತಕರವಾದ ವಾತಾವರಣದಿಂದ ಬಡವರ ಊಟಿ ಎಂದೇ ಪ್ರಸಿದ್ಧವಾಗಿದೆ. ಅದ್ಭುತ ದೇವಾಲಯಗಳನ್ನೊಳಗೊಂಡ ಈ ಜಿಲ್ಲೆ ಪ್ರವಾಸಿಗರಿಗೆ ಸ್ವರ್ಗದಂತಿದೆ. ಇದುವೇ ಬೆಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವ ಹಾಸನ ಜಿಲ್ಲೆ. ದೇವಿ ಹಾಸನಾಂಬೆಯು ನೆಲೆಸಿ ಕಾಯುತ್ತಿರುವ ಹಾಗೂ ಹೊಯ್ಸಳರ ಶಿಲ್ಪಕಲಾ ತೊಟ್ಟಿಲೆಂದೇ ಖ್ಯಾತವಾದ ಜಿಲ್ಲೆ ಈ ಹಾಸನ. ಮಹಾಭಾರತ ಕಾಲದಲ್ಲಿ ಅರ್ಜುನನ ಮೊಮ್ಮಗ ಜನಮೇಜಯ ರಾಜನು ಶಾಪಗ್ರಸ್ತನಾಗಿದ್ದ ಕಾಲದಲ್ಲಿ ಇಲ್ಲಿ ನೆಲೆಸಿದ್ದನೆಂದು, ಅವನ ಆಳ್ವಿಕೆಯ ಕಾಲದಲ್ಲಿ ಹಾಸನವು ಸಿಂಹಾಸನಪುರಿ ಎಂದೇ ಕರೆಸಿಕೊಳ್ಳುತ್ತಿತ್ತೆಂದು ಹೇಳಲಾಗುತ್ತದೆ. ಹಾಸನದ ಪ್ರಸ್ತುತ ಹೆಸರು ಇಲ್ಲಿನ ಅಧಿದೇವತೆಯಾದ ಹಾಸನಾಂಬೆಯಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಹಾಸನಾಂಬೆ ಎಂದರೆ ಕನ್ನಡದಲ್ಲಿ ನಗುಮೊಗದ ತಾಯಿ ಎಂದರ್ಥ. ಒಮ್ಮೆ ಸಪ್ತಮಾತೃಕೆಯರು ಕಾಶಿಯಿಂದ ಪರ್ಯಟನೆಗೆಂದು ದಕ್ಷಿಣ ದಿಕ್ಕಿಗೆ ಬಂದಾಗ ಈ ಪ್ರದೇಶದ ರಮಣೀಯತೆಗೆ ಮಾರು ಹೋಗಿ ಅವರಲ್ಲಿ 3 ಜನ ಹಾಸನದಲ್ಲಿ ನೆಲೆಸಿದರಂತೆ. ಅವರನ್ನೇ ಹಾಸನಾಂಬೆ ಎಂದು ಕರೆಯಲಾಗುತ್ತದೆ. ಹಾಸನವು ಹಾಸನ, ಅರಸೀಕೆರೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಕಲಗೂಡು, ಬೇಲೂರು, ಸಕಲೇಶಪುರ ಮತ್ತು ಆಲೂರುಗಳೆಂಬ 8 ತಾಲೂಕುಗಳನ್ನು ಹೊಂದಿದೆ. ಭಾರತೀಯ ಇತಿಹಾಸದಲ್ಲಿ ಹಾಸನ ಜಿಲ್ಲೆಗೆ ಮಹತ್ವದ ಸ್ಥಾನವಿದೆ. ದಕ್ಷಿಣ ಭಾರತದ ವಿಸ್ತಾರವಾದ ಆಳ್ವಿಕೆಯನ್ನೊಳಗೊಂಡ ಮತ್ತು ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾದ ಹೊಯ್ಸಳರು ತಮ್ಮ ಆಳ್ವಿಕೆಯ ಉತ್ತುಂಗದಲ್ಲಿ ಹಾಸನವನ್ನು ತಮ್ಮ ಆಡಳಿತದ ಕೇಂದ್ರ ಸ್ಥಾನವನ್ನಾಗಿಸಿಕೊಂಡಿದ್ದರು. ಶಿಲಾಬಾಲಿಕೆಯರ ಬೇಲೂರು ಎಂದೇ ಪ್ರಸಿದ್ಧಗೊಂಡಿರುವ ಬೇಲೂರು ಅವರ ರಾಜಧಾನಿಯಾಗಿತ್ತು. ನಂತರ ಹೊಯ್ಸಳರು ಹಳೇಬೀಡಿಗೆ ತಮ್ಮ ರಾಜಧಾನಿಯನ್ನು ವರ್ಗಾಯಿಸುತ್ತಾರೆ. ಆಗ ಹಳೇಬೀಡನ್ನು ದ್ವಾರಸಮುದ್ರ ಎಂದು ಕರೆಯಲಾಗುತ್ತಿತ್ತು. ಹೊಯ್ಸಳ ಚಕ್ರವರ್ತಿಗಳ ಅಧಿಕಾರಾವಧಿಯಲ್ಲಿ ಈ ಜಿಲ್ಲೆಯು ತನ್ನ ವೈಭವದ ಉತ್ತುಂಗಕ್ಕೆ ತಲುಪಿತ್ತು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು, ಗೊಮ್ಮಟೇಶ್ವರನ ನೆಲೆನಾಡು ಬೇಲೂರು ಹಳೇಬೀಡು ಎಂಬ ಚಲನಚಿತ್ರ ಗೀತೆಯು ಹಾಸನದ ಸೊಬಗಿನ ವೈಭವವನ್ನು ಎತ್ತಿ ತೋರಿಸುತ್ತದೆ. ಈಗಲೂ ಸಹ ಹೊಯ್ಸಳರ ಶ್ರೀಮಂತ ಸಂಸ್ಕೃತಿಯನ್ನು ಇಡೀ ಜಿಲ್ಲೆಯಾದ್ಯಂತ ನಾವು ಕಾಣಬಹುದಾಗಿದೆ. ಹಾಗೂ ಹೊಯ್ಸಳರ ಅದ್ಭುತ ವಾಸ್ತುಶಿಲ್ಪಕ್ಕಾಗಿಯೇ ಹಾಸನವು ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಹಾಸನವು ಕನ್ನಡಕ್ಕೆ ಶಾಸ್ತ್ರೀಯವಾಗಿಯೂ ಗರಿಮೆ ತಂದುಕೊಟ್ಟಿದೆ. ತಾಳಗುಂದ ಶಾಸನದ ನಂತರ ಕನ್ನಡದ 2ನೇ ಅತಿ ಪ್ರಾಚೀನವಾದ ಕದಂಬರ ಕಾಲದ ಹಲ್ಮಿಡಿ ಶಿಲಾಶಾಸನ ದೊರೆತಿರುವುದು ಇದೇ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ. ಏಷ್ಯಾ ಖಂಡದಲ್ಲಿಯೇ ಅತಿ ಎತ್ತರವಾದ ಏಕಶಿಲಾ ವಿಗ್ರಹವಾದ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹವಿರುವುದು ಇದೇ ಹಾಸನದಲ್ಲಿ. ವಿಶ್ವ ಆರೋಗ್ಯ ಸಂಸ್ಥೆ ಬಿಡುಗಡೆ ಮಾಡಿರುವ ದೇಶದಲ್ಲೇ ಅತಿ ಕಡಿಮೆ ವಾಯು ಮಾಲಿನ್ಯವಾಗುತ್ತಿರುವ ನಗರಗಳ ಪಟ್ಟಿಯಲ್ಲಿ ಹಾಸನವು 3ನೇ ಸ್ಥಾನ ಪಡೆದಿದೆ. ಇದರೊಂದಿಗೆ ಕಡಿಮೆ ವಾಯು ಮಾಲಿನ್ಯ ಹೊಂದಿದ ರಾಜ್ಯದ ಏಕೈಕ ನಗರ ಎಂಬ ಹಿರಿಮೆಗೆ ಹಾಸನ ಪಾತ್ರವಾಗಿದೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾದ ಭಾರತವನ್ನು ಒಗ್ಗೂಡಿಸಿದವರಲ್ಲಿ ಮೊದಲ ವ್ಯಕ್ತಿ ಎಂದು ಪರಿಗಣಿಸಲ್ಪಡುವ ಭಾರತದ ನಿಜವಾದ ಸಾಮ್ರಾಟರಾದ ಚಂದ್ರಗುಪ್ತ ಮೌರ್ಯರು ಸಲ್ಲೇಖನ ವ್ರತ ಕೈಗೊಂಡು ಮುಕ್ತಿ ಹೊಂದಿದ ಸ್ಥಳ ಇದೇ ಹಾಸನದ ಶ್ರವಣಬೆಳಗೊಳ. ಇಸ್ರೋದ ಪ್ರಮುಖ ನಿಯಂತ್ರಣ ಕೇಂದ್ರವು ಹಾಸನದಲ್ಲಿ ನೆಲೆಗೊಂಡಿದೆ. ಇನ್ಸಾಟ್ ಸರಣಿಯ 8 ಉಪಗ್ರಹಗಳು ಸೇರಿದಂತೆ ಒಟ್ಟು 19 ಉಪಗ್ರಹಗಳು ಇಲ್ಲಿಂದ ನಿಯಂತ್ರಿಸಲ್ಪಡುವುದು ವಿಶೇಷವಾಗಿದೆ. ಹಾಸನವು ಪೌರಾಣಿಕವಾಗಿಯೂ ಮಹತ್ವವನ್ನು ಪಡೆದಿದೆ. ಹಿಂದೆ ವಾಸವಾಪುರ ಎಂದು ಹೆಸರು ಪಡೆದಿದ್ದ ಹಾಸನದ ರಾಮನಾಥಪುರಕ್ಕೂ
ತ್ರೇತಾಯುಗದ ರಾಮಾಯಣಕ್ಕೂ ಹತ್ತಿರದ ಸಂಬಂಧವಿದೆ. ಲಂಕಾಧಿಪತಿ ಬ್ರಾಹ್ಮಣನಾದ ರಾವಣನನ್ನು ಸಂಹರಿಸಿದ ನಂತರ ಬ್ರಹ್ಮಹತ್ಯಾ ದೋಷ ನಿವಾರಣೆಗಾಗಿ ಕುಲಗುರು ವಶಿಷ್ಠರ ಒತ್ತಾಸೆ ಮೇರೆಗೆ ಪುಷ್ಪಕ ವಿಮಾನದಲ್ಲಿ ಪರಿವಾರ ಸಮೇತನಾಗಿ ಹಾಸನದ ರಾಮನಾಥಪುರಕ್ಕೆ ಶ್ರೀರಾಮನು ಬಂದಿದ್ದನಂತೆ. ಇಲ್ಲಿ ವಿಹಿನಿ ಪುಷ್ಕರಣಿಯ ಸಮೀಪ ಉದ್ಭವ ಶಿವಲಿಂಗವನ್ನು ಪೂಜಿಸಿ ಬ್ರಹ್ಮಹತ್ಯಾ ದೋಷ ನಿವಾರಿಸಿಕೊಂಡನೆಂಬ ನಂಬಿಕೆ ಜನರಲ್ಲಿದೆ. ದೇಶಕ್ಕೆ ಪ್ರಧಾನಿಯೊಬ್ಬರನ್ನು ನೀಡಿದ ಜಿಲ್ಲೆ ಹಾಸನ. ಹಿರಿಯ ರಾಜಕಾರಣಿ ಎಚ್.ಡಿ. ದೇವೇಗೌಡರು ಪ್ರಧಾನಿಯಾಗಿ ದೇಶದ ಆಡಳಿತ ನಡೆಸಿದ್ದರೆ ಅವರ ಮಗ ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದಾರೆ. ಇದು ಹಾಸನದ ರಾಜಕೀಯ ಹಿರಿಮೆಯಾಗಿದೆ. ಪ್ರಕೃತಿ ಪ್ರೇಮಿಗಳಿಗೆ ಹಾಗೂ ಚಾರಣ ಪ್ರಿಯರಿಗೆ ಸ್ವರ್ಗದಂತಿರುವ ಹಸಿರು ಪಥ ಅಥವಾ ಗ್ರೀನ್ ರೂಟ್ ಪ್ರಾರಂಭವಾಗುವುದು ಇದೇ ಹಾಸನದ ಸಕಲೇಶಪುರದಿಂದಲೇ. ಹೇಮಾವತಿ ನದಿ ಹಾಸನದ ಜೀವನದಿಯಾಗಿದೆ. ಇದಲ್ಲದೆ ಕಾವೇರಿ ಮತ್ತು ಯಗಚಿ ನದಿಗಳ ಫಲವತ್ತಾದ ಮಣ್ಣಿನಲ್ಲಿ ಬೇಸಾಯವು ಜಿಲ್ಲೆಯ ಜನರ ಬದುಕಿಗೆ ಆಧಾರವಾಗಿದೆ. ಹಾಸನ ಜಿಲ್ಲೆಯು ಕಾಫಿ ಬೆಳೆಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಕಾಫಿಯಷ್ಟೇ ಅಲ್ಲದೆ ಮೆಣಸು, ಅಡಿಕೆ, ತೆಂಗು, ಆಲೂಗಡ್ಡೆ, ಏಲಕ್ಕಿ, ಸೌತೆಕಾಯಿ ಬೆಳೆಗಾರಿಕೆ ಹಾಗೂ ಜವಳಿ ಉತ್ಪನ್ನಗಳಿಗೆ ಹಾಸನವು ಹೆಸರನ್ನು ಮಾಡಿದೆ. ತನ್ನ ಅಪ್ರತಿಮ ನಾಟ್ಯ ಕಲೆಯ ಮೂಲಕ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿರುವ ಅದೆಷ್ಟೋ ನೃತ್ಯಗಾರರಿಗೆ ಸ್ಫೂರ್ತಿಯ ಚಿಲುಮೆಯಾದ ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯರು, ಬೇಲೂರು ಹಳೇಬೀಡಿನಲ್ಲಿ ಕೆತ್ತಿದ ಶಿಲಾಬಾಲಕಿಯರಿಗೆ ಸ್ಫೂರ್ತಿಯಾದ ಹೊಯ್ಸಳರ ರಾಜ ವಿಷ್ಣುವರ್ಧನನ ಪಟ್ಟಧರಿಸಿ ನಾಟ್ಯರಾಣಿ ಶಾಂತಲೆಯ ಕಾರ್ಯಕ್ಷೇತ್ರವೂ ಇದೇ ಹಾಸನ. ಹಾಸನವು ಸಾಹಿತ್ಯಿಕವಾಗಿಯೂ ಕನ್ನಡ ನಾಡಿಗೆ ಅಪಾರ ಕೊಡುಗೆ ನೀಡಿದೆ. ಕನ್ನಡದ ಅನೇಕ ಸಾಹಿತ್ಯ ರತ್ನಗಳು ಹಾಸನದಲ್ಲಿ ಬಾಳಿ ಬದುಕಿದ್ದಾರೆ. ಕಂದ, ಷಟ್ಪದಿ ಹಾಗೂ ಛಂದಸ್ಸಿನಂತಹ ವೈವಿಧ್ಯಮಯ ಸಾಹಿತ್ಯ ಪ್ರಕಾರಗಳು ಹುಟ್ಟಿದ್ದೇ ಈ ಹಾಸನದಲ್ಲಿ. ಹೊಯ್ಸಳರ ಕಾಲದಲ್ಲಿ ಅನೇಕ ಶ್ರೇಷ್ಠ ಕವಿಗಳು ಹಾಸನದಲ್ಲಿ ಕಾವ್ಯಧಾರೆ ಹರಿಸಿದ್ದಾರೆ. ಇವರಲ್ಲಿ ಕೆಲವು ಅಪ್ರತಿಮ ಕವಿವರ್ಯರನ್ನು ಹೆಸರಿಸುವುದಾದರೆ ನಾಗಚಂದ್ರ, ರಾಜಾದಿತ್ಯ, ಕಂತಿ, ನಯಸೇನ, ಜಗದಳ ಸೋಮನಾಥ, ಷಟ್ಪದಿ ಬ್ರಹ್ಮ ರಾಘವಾಂಕ, ಕೆರೆಯ ಪದ್ಮರಸ, ರಗಳೆಯ ಕವಿ ಹರಿಹರ, ನೇಮಿಚಂದ್ರ, ರುದ್ರಭಟ್ಟ, ಕವಿ ಚಕ್ರವರ್ತಿ ಜನ್ನ, ಮಲ್ಲಿಕಾರ್ಜುನ, ಪದ್ಮನಾಂಕ, ಕನ್ನಡದ ಪ್ರಸಿದ್ಧ ವ್ಯಾಕರಣಕಾರರಾದ ಕೇಶಿರಾಜ ಇವರುಗಳು ಪ್ರಮುಖರು. ಆಧುನಿಕ ಸಾಹಿತಿಗಳಲ್ಲಿ ಹಳ್ಳಿಯ ಬದುಕಿನ ಯಥಾವತ್ ಚಿತ್ರಣದ ಪ್ರಬಂಧಕಾರರೆಂದೇ ಪ್ರಸಿದ್ಧರಾಗಿದ್ದ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಅಪ್ರತಿಮ ಗಾಂಧಿವಾದಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ಕನ್ನಡದ ಕಾದಂಬರಿ ಸಾಹಿತ್ಯವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಿರುವ ಕನ್ನಡ ಸಾರಸ್ವತ ಲೋಕಕ್ಕೆ ಮೊದಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಗೌರವವನ್ನು ತಂದುಕೊಟ್ಟ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಇದೇ ಹಾಸನದವರು ಎಂಬುದು ಹೆಮ್ಮೆಯ ವಿಷಯವಾಗಿದೆ. ಇವರಷ್ಟೇ ಅಲ್ಲದೆ ಬೇಲೂರು ಕೇಶವದಾಸರು, ಎಲ್. ಗುಂಡಪ್ಪ, ಕರಿಬಸವ ಶಾಸ್ತ್ರಿ, ಎಸ್. ರಂಗಣ್ಣ, ಹಾಸನದ ರಾಜಾರಾವ್, ಮತಿಘಟ್ಟ ಕೃಷ್ಣಮೂರ್ತಿ, ಕೆ. ಕೃಷ್ಣಮೂರ್ತಿ ಮೊದಲಾದವರು ಇದೇ ಜಿಲ್ಲೆಯವರು. ಹಾಸನವು ಶಿಕ್ಷಣ ಕಾಶಿಯಾಗಿಯೂ ಗಮನ ಸೆಳೆಯುತ್ತಿದೆ. 79% ಸಾಕ್ಷರತೆಯನ್ನು ಹೊಂದಿದ್ದು ರಾಜ್ಯದಲ್ಲಿಯೇ ಶ್ರೇಷ್ಠವಾದ ಶಾಲಾ ಕಾಲೇಜುಗಳನ್ನು ಹಾಸನವು ಹೊಂದಿದೆ. ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್, ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜ್, ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, ಎಂ. ಕೃಷ್ಣ ಲಾ ಕಾಲೇಜ್ ಮುಂತಾದ ಅನೇಕ ಕಾಲೇಜುಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಲು ದೂರ ದೂರಗಳಿಂದ ವಿದ್ಯಾರ್ಥಿಗಳು ಹಾಸನಕ್ಕೆ ಆಗಮಿಸುತ್ತಾರೆ. ಹಾಸನವು ಕರ್ನಾಟಕದ ರಾಜಕಾರಣ, ಕ್ರೀಡಾ ವಲಯ ಹಾಗೂ ಚಿತ್ರರಂಗಕ್ಕೆ ಅನೇಕ ದಿಗ್ಗಜರನ್ನು ಕೊಡುಗೆಯಾಗಿ ನೀಡಿದೆ. ಬನ್ನಿ ಅವರನ್ನೆಲ್ಲ ಒಮ್ಮೆ ನೋಡುತ್ತಾ ಹೋಗೋಣ. ಹಾಸನದ ಪ್ರಮುಖರು: ಎಚ್.ಡಿ. ದೇವೇಗೌಡ, ಮಾಜಿ ಪ್ರಧಾನಮಂತ್ರಿಗಳು. ಎಚ್.ಡಿ. ಕುಮಾರಸ್ವಾಮಿ, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು.
KS ಅಶ್ವಥ್ ಕನ್ನಡದ ಖ್ಯಾತ ನಟರು. ಯಶ್ ಕನ್ನಡದ ಖ್ಯಾತ ನಟರು. ಜಾವಗಲ್ ಶ್ರೀನಾಥ್ ಮಾಜಿ ಕ್ರಿಕೆಟಿಗರು. ಶ್ರುತಿ ಕನ್ನಡದ ಖ್ಯಾತ ನಟಿ. ಧೀರೇಂದ್ರ ಗೋಪಾಲ್ ಖ್ಯಾತ ನಟರು. ವಶಿಷ್ಠ ಎನ್ ಸಿಂಹ ಖ್ಯಾತ ನಟರು. ಅನೂಪ್ ಸೀಳಿನ್ ಖ್ಯಾತ ಹಿನ್ನೆಲೆ ಗಾಯಕ. ಚಂದನ್ ಶೆಟ್ಟಿ ಕನ್ನಡದ ಪ್ರಸಿದ್ಧ ರ್ಯಾಪರ್. ಧನಂಜಯ್ ಕನ್ನಡದ ಖ್ಯಾತ ನಟರು. ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು. ಬಾಲಕೃಷ್ಣ ಖ್ಯಾತ ಚಲನಚಿತ್ರ ನಟರು. ದೊಡ್ಡಣ್ಣ ಖ್ಯಾತ ಚಲನಚಿತ್ರ ನಟರು. ಶರಣ್ ಖ್ಯಾತ ನಟರು. ಪ್ರತಾಪ್ ಸಿಂಹ ಖ್ಯಾತ ರಾಜಕಾರಣಿ. HK ನಾರಾಯಣ್ ಖ್ಯಾತ ಸಂಗೀತ ನಿರ್ದೇಶಕರು. ಆರತಿ ಖ್ಯಾತ ನಟಿ. ಇಷ್ಟೆಲ್ಲ ವಿಶೇಷತೆಗಳನ್ನೊಳಗೊಂಡ ಹಾಸನದಲ್ಲಿ ಕಣ್ಮನ ಸೆಳೆಯುವ, ಮನಸ್ಸಿಗೆ ಆಹ್ಲಾದವನ್ನು ನೀಡುವ ಅನೇಕ ಪ್ರವಾಸಿ ತಾಣಗಳಿವೆ. ಅವುಗಳನ್ನೆಲ್ಲ ಹಾಸನ ಪರಿಚಯದ ಮುಂದುವರೆದ 2ನೇ ಭಾಗದಲ್ಲಿ ನಿರೀಕ್ಷಿಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.